ಹಲೋ ಎಲ್ರಿಗೂ ನಮಸ್ಕಾರ. ಹೋಪಲ್ಲ ಸೂಪರ್ ಹ್ಯಾಪಿ ಹೆಲ್ದಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ದಿನ ಶುರುವಾಗಿದೆ ಕಾಫಿಯಿಂದ. ಕಡಲೆಪುರಿ ತಂದ್ವಿ ಅಂದರೆ ದಸರಾ ಹಬ್ಬದ ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಕಾಫಿಗೆ ಇರಲೇಬೇಕು. ಅದಾದಮೇಲೆ ಬುಕ್ಕಿಂಗ್ ಮಾಡಬೇಕಾಗಿತ್ತು. ನಂಗೆ ನೆಕ್ಸ್ಟ್ ವೀಕ್ ಟ್ರಿಪ್ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ನೆಕ್ಸ್ಟ್ ಬಂದು ನನ್ನ ಗಿಡ ಜೊತೆ ಸ್ವಲ್ಪ ಎಲ್ಲ ಮಾತಾಡಿಬಿಟ್ಟು ನೀರೆಲ್ಲ ಹಾಕಿದ್ದಾಯಿತು. ಆ್ಯಂಡ್ ಇವತ್ತು ಗುರುವಾರ ಹೇರ್ ವಾಶ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೂಡ 1 hour ಬಿಫೋರ್ ಏರ್ ಆಯಿಲಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಅದು ಮನೇಲೇ ರೆಡಿ ಮಾಡಿದ್ದು ಆಯಿಲು. ಆ್ಯಂಡ್ ಊಟಕ್ಕೆ ಅಂತ ಬಂದು ಸೋಯಾಬೀನ್ ಪಲಾವ್ನ ಮಾಡ್ಕೊಂಡಿದ್ದೆ. ತುಂಬ ಬೇಗ ಆಗುತ್ತೆ, ನನ್ನ ಫೇವ್ರೆಟ್ ಕೂಡ ಹೌದು. ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ತಾ ಇದ್ದೀನಿ. ಪಾತ್ರೆ ಎಲ್ಲ ವಾಶ್ ಮಾಡಿ, ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ, ಹಾಗೆ ಕಸ ಎಲ್ಲ ಗುಡಿಸಿದಾಯಿತು. ಬಿಕಾಸ್ ನಂದು ಶೂಟ್ ಎಲ್ಲ ಮಾಡಬೇಕಾಗಿತ್ತು. ಹಾಗಾಗಿ ದೆನ್ ಇದು ಮಂತ್ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಾನು ಎವ್ರಿ ಮಂತ್ 3rd ಒಳಗಡೆ ಮಂತ್ಲಿ ಡಿಕ್ಲರೇಷನ್ ಬುಕ್ನ ಬರಿತೀನಿ. ಅದೇನಪ್ಪ ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಲಾಂಗ್ ವಿಡಿಯೋದಲ್ಲಿ ಚೆಕ್ಔಟ್ ಮಾಡಿ ಗೊತ್ತಾಗುತ್ತೆ. ಅದಾದಮೇಲೆ ಚೆನ್ನಾಗಿ ನಿದ್ದೆ ಎಲ್ಲ ಮಾಡಿ ಎದ್ದು ಮತ್ತು ಫೇಸ್ ಒಂದು ಮಾಸ್ಕ್ನೆಲ್ಲ ಹಾಕ್ಕೊಂಡು ಇರೋ ಬರೋ ಬಟ್ಟೆ ಎಲ್ಲ ಜೋಡಿಸೆತ್ತಿಟ್ಟು ಆ್ಯಂಡ್ ಸ್ವಲ್ಪ ಗ್ರಾಸರೀಸ್ ಎಲ್ಲ ಬೇಕಾಗಿತ್ತು, ಅದನ್ನೆಲ್ಲ ತರಿಸ್ಕೊಂಡಿದ್ದಾಯಿತು. ಕಡಲೆಪುರಿಲಿ ಉಶ್ಲಿ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿ, ಒಗ್ಗರಣೆಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕಾಯಿ ತುರಿ ಹಾಕಿದ್ರೆ ಇನ್ನೂ ಚೆನ್ನಾಗುತ್ತೆ. ಬಟ್ ಕಾಯಿ ತುರಿ ಇರಲಿಲ್ಲ. ನಾನು ತೋರಿಸಿರೋ ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಂಡು ತುಂಬ ಕ್ವಿಕ್ಕಾಗಿ 10 ಮಿನಿಟ್ಸಲ್ಲಿ ರೆಡಿ ಮಾಡ್ಕೋಬೋದು. ಆ್ಯಂಡ್ ಸ್ವಲ್ಪ ಜಾಮೂನೆಲ್ಲ ತಿಂದೆ. ಊಟ ಎಲ್ಲ ಆದಮೇಲೆ ನನ್ನ ಸೆಷನ್ ಕೂಡ ಬುಕ್ ಆಗಿತ್ತು. ಅದು ಕೂಡ 1.5 hour ಹೋಯಿತು. ನೆಕ್ಸ್ಟ್ ನಾಳೆ ಅಡುಗೆಗೆ ಅಂತ ಹೇಳಿ ನುಗ್ಗೆ ಸೊಪ್ಪು, ಹೆಸರು ಕಾಳನ್ನ ಹಾಕ್ಕೊಂಬಿಟ್ಟು ಒಂದು ಸಾಂಬಾರನ್ನ ರೆಡಿ ಮಾಡಿಕೊಂಡೆ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ದಟ್ಸ್ ಇಟ್ ಫಾರ್ ದ ಡೇ. ಓಕೆ ಬಾಯ್, ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ.